ಕೆಲವರು ಜಾತಕಗಳನ್ನ ನಂಬ್ತಾರೆ, ಜಾತಕ ಏನು ಹೇಳುತ್ತೋ ಅದನ್ನೇ ಫಾಲೋ ಮಾಡ್ತೀವಿ ಅಂತಾರೆ. ಅದರಲ್ಲಿ ಗುಡ್ ಟೈಮ್ ಇದೆ, ಬ್ಯಾಡ್ ಟೈಮ್ ಇದೆ ಅಂದ್ರೆ ನನಗೆ ಟೈಮ್ ಸರಿ ಇಲ್ಲ, ಈ ಥರ ಎಲ್ಲ ಅನಲೈಸ್ ಮಾಡ್ತಾ ಇರ್ತಾರೆ. ಈ ಒಂದು ಜಾತಕಕ್ಕಿಂತ ನಮ್ಮ ಮನಸ್ಸು ಶಕ್ತಿಶಾಲಿನ. ಬಿಕಾಸ್ ಕೆಲವ್ರು ನಾವು ನೋಡಿದಾಗ ನನ್ನ ಮನಸ್ಸು ಏನು ಹೇಳುತ್ತೆ ನಾನು ಅದನ್ನ ಮಾಡ್ತೀನಿ, ನಾನು ಇದನ್ನ ನೋಡೋದಿಲ್ಲ, ನಾನು ತುಂಬಾ ಸ್ಟ್ರಾಂಗ್ ಇದ್ದೀನಿ, ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಇದೆ, ಈ ತರ ಆಲೋಚನೆ ಮಾಡ್ತಾರೆ. ಜಾತಕನೇ ಸರಿ ಅಂತ ಅಂದ್ಬಿಟ್ರೆ ಹೌದೇನೋ ಗುರುಗಳು ಹೇಳಿದ್ದಾರೆ, ಹಂಗಾದ್ರೆ ನಾನು ಅಲ್ಲಿಗೆ ಹೋಗ್ಬೇಕೇನೋ. ನಮ್ಮ ಸಮಯ ಕೆಟ್ಟಾಗ ಮೌನವೇ ಉತ್ತರ. ಪ್ರತಿಯೊಬ್ಬರೂ ಕೂಡ ಈ ಭೂಮಿಯಲ್ಲಿ ಇದ್ದಾಗ ಎರಡನ್ನು ಅನುಭವಿಸಬೇಕು. ಈ ಪ್ರಪಂಚದ ಎಲ್ಲ ಆಗು ಹೋಗುಗಳಿಗೂ ಮನಸ್ಸೇ ಕಾರಣ. ನೀವು ಪುಸ್ತಕ ಓದಿದ್ದು ಅಲ್ಲ, ಮತ್ತೊಬ್ಬರು ಹೇಳಿದ್ದು ಅಲ್ಲ, ನಿಮ್ಮನ್ನ ನೀವೊಂದು ಸಲ ಸ್ಕ್ಯಾನ್ ಮಾಡಿಕೊಳ್ಬೇಕು. ನಿಮ್ಮ ಜೊತೆ ನೀವೇ ಮಾತಾಡಬೇಕು. ನಿನ್ನ ಜಾತಕ ಎಷ್ಟು ಚಂಡಾಳವಾಗಿದೆ, ಎಷ್ಟು ಕೆಟ್ಟದಾಗಿದೆ, ಎಲ್ಲ ಹಿಂಗಾಗಿದೆ, ನೀನು 4 ಮದುವೆ ಆಗ್ತೀಯಾ ಅಂತ ಹೇಳಿದಂತೆ, ಆಮೇಲೆ ದೊಡ್ಡ ಕಳ್ಳ ಹಾಕ್ತೀಯಾ ಅಂತ ಹೇಳಿದಂತೆ, ಅವನು ಜಾತಕ ಪರಿಶೀಲನೆ ಮಾಡಿದಾಗ ಸ್ವಲ್ಪ ಆ ರೀತಿ ಗೋಚರ ಇದಾವೆ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಕೆಲವರು ಜಾತಕಗಳನ್ನ ನಂಬ್ತಾರೆ, ಜಾತಕ ಏನು ಹೇಳುತ್ತೋ ಅದನ್ನೇ ಫಾಲೋ ಮಾಡ್ತೀವಿ ಅಂತಾರೆ. ಅದರಲ್ಲಿ ಗುಡ್ ಟೈಮ್ ಇದೆ, ಬ್ಯಾಡ್ ಟೈಮ್ ಇದೆ ಅಂದರೆ ನನಗೆ ಟೈಮ್ ಸರಿ ಇಲ್ಲ, ಈ ಥರ ಎಲ್ಲ ಅನಲೈಸ್ ಮಾಡ್ತಾ ಇರ್ತಾರೆ. ಈ ಒಂದು ಜಾತಕಕ್ಕಿಂತ ನಮ್ಮ ಮನಸ್ಸು ಶಕ್ತಿಶಾಲಿನ. ಬಿಕಾಸ್ ಕೆಲವ್ರು ನಾವು ನೋಡಿದಾಗ ನನ್ನ ಮನಸ್ಸು ಏನು ಹೇಳುತ್ತೆ ನಾನು ಅದನ್ನು ಮಾಡ್ತೀನಿ, ನಾನು ಇದನ್ನು ನೋಡೋದಿಲ್ಲ, ನಾನು ತುಂಬ ಸ್ಟ್ರಾಂಗ್ ಇದ್ದೀನಿ, ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಇದೆ, ಈ ಥರ ಆಲೋಚನೆ ಮಾಡ್ತಾರೆ. ಸೊ ಜಾತಕಕ್ಕಿಂತ ಮನಸ್ಸು ಶಕ್ತಿಶಾಲಿನ ಅಥವಾ ಜಾತಕ ಶಕ್ತಿಶಾಲಿಯಾಗಿರುತ್ತೆ? ಯಾವುದು ಶಕ್ತಿಶಾಲಿಯಾಗಿರುತ್ತೆ? ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಗುರುಗಳು? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈಗ ನಾನು ಇದಕ್ಕೆ ಸಂಬಂಧಪಟ್ಟವನಾದ್ದರಿಂದ ಜಾತಕನೇ ಸರಿ ಅಂತ ಅಂದ್ಬಿಟ್ರೆ ಹೌದೇನೋ ಗುರುಗಳು ಹೇಳಿದ್ದಾರೆ, ಹಾಗಾದ್ರೆ ನಾನು ಅಲ್ಲಿಗೆ ಹೋಗ್ಬೇಕೇನೋ. ಅದನ್ನು ಪರ್ಸೆಂಟೇಜ್ ತಗೊಳ್ಳಿ. ಹೆಚ್ಚಿಗೆ ನಿಮ್ಮ ಮನಸ್ಸನ್ನು ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ಳಿ. ನಿಮಗೆ ಕಾನ್ಫಿಡೆನ್ಸ್ ಬರಬೇಕು. ಆ ಕಾನ್ಫಿಡೆಂಟ್ ಆತ ಹೋದ ಏನು ಮಾಡೋದು? ಆವಾಗ ಏನು ಹೇಳೋದು? ಅಲ್ಲಿ ಜಾತಕ ನೋಡು. ಇದನ್ನು ಹೇಗೆ ತಗೋಬೇಕು ಅಂತಂದರೆ, ಒಟ್ಟಾರೆಯಾಗಿ ನಮ್ಮ ಸಮಯ ಕೆಟ್ಟಾಗ ಮೌನವೇ ಉತ್ತರ, ನಮ್ಮ ಟೈಮ್ ಕೆಟ್ಟಾಗ ಸುಮ್ಮನಿರದೇ ಒಳಿತು. ಪ್ರತಿಯೊಬ್ಬರೂ ಕೂಡ ಈ ಭೂಮಿಯಲ್ಲಿ ಇದ್ದಾಗ ಎರಡನ್ನು ಅನುಭವಿಸಬೇಕು. ನಿಮ್ಮ ಪ್ರಶ್ನೆ ಏನಮ್ಮ? ಅಂದರೆ ಜಾತಕಕ್ಕಿಂತ ಮನಸ್ಸು ಶಕ್ತಿಶಾಲಿನ. ಜಾತಕ ಮತ್ತು ಮನಸ್ಸು ಎರಡೂ ಇದೆಯಲ್ಲ, ಎರಡು ಕಣ್ಣುಗಳಾಗಿ ಇಟ್ಕೊಳ್ಳಿ. ಯಾವುದನ್ನು ಹೇಗೆ ಬಳಸಬೇಕೋ ಹಾಗೇ ಬಳಸಿ. ಯಾವುದೂ ದೊಡ್ಡದಲ್ಲ, ಯಾವುದೂ ಚಿಕ್ಕದಲ್ಲ, ಯಾವುದೂ ಕನಿಷ್ಠವಲ್ಲ, ಯಾವುದೂ ಶ್ರೇಷ್ಠವಲ್ಲ. ನಾನು ಹೇಳೋದು ಮನಸ್ಸು ಅನ್ನೋದಿದೆಯಲ್ಲ, ಈ ಪ್ರಪಂಚದ ಎಲ್ಲ ಆಗು ಹೋಗುಗಳಿಗೂ ಮನಸ್ಸೇ ಕಾರಣ. ಈ ಪ್ರಪಂಚದಲ್ಲಿ ಇಲ್ಲಿ ತನಕ ಏನಿದೆಯೋ ಅದಕ್ಕೆಲ್ಲ ನಮ್ಮ ಮನಸ್ಸೇ ಕಾರಣ. ಈ ಪ್ರಪಂಚದಲ್ಲಿ ಎಷ್ಟು ಗ್ರಂಥಾಲಯಗಳಿದ್ದಾವೋ, ಎಷ್ಟು ಗ್ರಂಥ ಭಂಡಾರಗಳಿದ್ದಾವೋ, ಎಷ್ಟು ತರಹದ್ದು ಇನ್ನು ಇಲ್ಲಿ ಪ್ರಾರಂಭ ಆಗಿದೆ ಅಲ್ಲಿಗೆ ಅಂತ್ಯ, ಅಷ್ಟೂ ತನಕ ನಾವುಗಳೇ ರಚನೆ ಮಾಡಿರ್ತಕ್ಕ ಏನಿದೆ ನಮ್ಮ ಮನಸ್ಸಿಗೆ ಉಟ್ಕೊಂಡಿರೋವು. ಅಲ್ಲಿಗೆ ಯಾವುದು ದೊಡ್ಡದು? ಜಾತಕಕ್ಕೆ ಅದಕ್ಕೆ ನಾವು ತಲೆ ಹಾಕಂಗೆ ಇಲ್ಲ. ಆದರೆ ಈ ಜಾತಕದಲ್ಲಿ ಅದು ಬರೆದಾಗಿದೆ. ಎಲ್ಲವೂ ಕೂಡ ವಿಧಿ ಅಂದಮೇಲೆ ಇನ್ನು ಪ್ರಯತ್ನ ಏನಕ್ಕೆ ಅಂತಿರಲ್ಲ, ಆ ವಿಧಿಯಲ್ಲಿ ಪ್ರಯತ್ನ ಪಡುವಂತ ಬರೆದಿದ್ರೆ ಏನು ಹೇಳ್ತೀರಿ? ಪ್ರಯತ್ನ ಪಡು ಅಂತ ಹೇಳಿದರೆ, ಅದಕ್ಕೆ ನಿಮ್ಮ ಕರ್ಮ ಸಿದ್ಧಾಂತವನ್ನು ನಾವು ಹೇಗೆ ಸ್ಟಡಿ ಮಾಡಬೇಕು ಅಂತ ನಾನು ಹೇಳಿದ್ದು ಅಲ್ಲ, ನೀವು ಪುಸ್ತಕ ಓದಿದ್ದು ಅಲ್ಲ, ಮತ್ತೊಬ್ಬರು ಹೇಳಿದ್ದು ಅಲ್ಲ. ನಿಮ್ಮನ್ನು ನೀವೊಂದು ಸಲ ಸ್ಕ್ಯಾನ್ ಮಾಡಿಕೊಳ್ಬೇಕು. ನಿಮ್ಮ ಜೊತೆ ನೀವೇ ಮಾತಾಡಬೇಕು. ಎಲ್ಲ ತರಹದ ಮಜಲುಗಳಲ್ಲೂ ಎಲ್ಲ ತರಹದ ಆಯಾಮಗಳಲ್ಲೂ ಕೂಡ ಒಮ್ಮೆ 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 ಇಣಿಕೆ ನೋಡಿದ್ರೆ ಅದಕ್ಕೊಂದು ಉತ್ತರ ಸಿಗುತ್ತೆ. ನಾನು ಹೇಳಿದ್ರೆ ಒಪ್ಕೋಬಾರ್ದು ನೀವು, ಇನ್ನೊಬ್ರು ಹೇಳಿದ್ರೆ ಒಪ್ಕೋಬಾರ್ದು ನೀವು. ನಿಮ್ಮನ್ನು ನೀವೇ ಸ್ಟಡಿ ಮಾಡಬೇಕು. ಯಾಕಂದರೆ ನಿಮಗೆ ನೀವೇ ಪ್ರಶ್ನೆ, ನಿಮಗೆ ನೀವೇ ಉತ್ತರ ಆಗಿರ್ತೀರಿ. ಯಾರು ಯಾವ ತೊಂದರೆಯಲ್ಲಿ ತೊಳಲಾಟ ಮಾಡ್ತಿರ್ತಾರೋ ಅವರೇ ಪ್ರಯತ್ನಪಟ್ಟು ಆ ಸಮಸ್ಯೆಯಿಂದ ಬಗೆ ಬಂದರೆ ಅದು ಜಾತಕ. ಯಾರೋ ಹೇಳಿದರು, ನಿನ್ನ ಜಾತಕ ಎಷ್ಟು ಚಂಡಾಳವಾಗಿದೆ, ಎಷ್ಟು ಕೆಟ್ಟದಾಗಿದೆ, ಎಲ್ಲ ಹಿಂಗಾಗಿದೆ. ಮೊನ್ನೆ ಯಾರೋ ನಮ್ಮ ಹುಡುಗನಿಗೊಬ್ಬರಿಗೆ ಯಾರೋ ಹೇಳಿದ್ದಂತೆ, ಪಾಪ ನೀನು 4 ಮದುವೆ ಆಗ್ತೀಯಾ ಅಂತ ಹೇಳಿದ್ರಂತೆ, ಆಮೇಲೆ ದೊಡ್ಡ ಕಳ್ಳ ಹಾಕ್ತೀಯಾ ಅಂತ ಹೇಳಿದಂತೆ. ಅವನು ಜಾತಕ ಪರಿಶೀಲನೆ ಮಾಡಿದಾಗ ಸ್ವಲ್ಪ ಆ ರೀತಿ ಗೋಚರ ಇದ್ದಾವೆ. ಹಾಗಂತೇಳಿ ಅವನನ್ನು ಎಲ್ಲರೂ ಅದನ್ನೇ ಹೇಳಿ ಅದನ್ನೇ ಮಾಡ್ತಾನೆ.
ಈ ಜಾತಕದ ಸಾಮಾನ್ಯ ನೋಡೋರೆಲ್ಲ ಗೊತ್ತಾಗುತ್ತೆ. ಹೌದು. ಬೇಸಿಕ್ ನಾಲೆಡ್ಜ್ ಇರೋಂಥವರೆಲ್ಲ ಇನ್ನಾದರೂ ತುಂಬ ಸ್ಟಡಿ ಮಾಡಿದವರು ಹೇಳ್ತಾರೆ 3 ಮದುವೆ 2 ಮದುವೆ ಎಲ್ಲ ಕೂಡ ನಿಮ್ಗೆ ತೋರಿಸ್ತಾ ಬರುತ್ತೆ. ಅವನು ಏನಾಗ್ತಾನೆ ಅಂತ ಅದು ಗೊತ್ತಿರುತ್ತೆ, ಆ ಗ್ರಹಗಳು ಯಾವ ಕಾಂಬಿನೇಷನ್ ಎಲ್ಲ ತಿಳಿಸುತ್ತೆ. ಆದರೆ ಅವನಿಗೆ ಯಾರು ಹೇಳಿದ್ರೋ ಅವನು ಆವತ್ತಿಂದ ಸ್ವಲ್ಪ ಅವನ ಗುಣಗಳು ಅವನಿಗೆ ಗೊತ್ತಿತ್ತು. ಯಾರು ಯಾವ ರೀತಿ ವರ್ತನೆ ಮಾಡ್ತಾ ಇದ್ದನೋ ಅವನ ಚೆಹರೆಗಳನ್ನು ಗುರುತಿಸಿ ಅವರು ಅದನ್ನು ಹೇಳಿದ್ರು, ಅಥವಾ ಜಾತಕದಲ್ಲಿ ಎಷ್ಟು ಪರ್ಸೆಂಟ್ ಇತ್ತು ಅದನ್ನು ನೋಡಿಕೊಂಡು ಹೇಳಿದ್ರು. ಒಟ್ಟಾರೆ ಎರಡೂ ಕೂಡ ಮ್ಯಾಚ್ ಆಗ್ತಿತ್ತು, ಅದನ್ನು ಹೇಳಿದರು. ಅದೇ ಹುಡುಗ ನನ್ನ ಬಳಿ ಬಂದಾಗ ನಾನು ಆತನಿಗೆ ತಿಳಿಸೋದಿಷ್ಟೇ, ನಿನ್ನ ಜಾತಕ ಇದೇ ಕಣಯ್ಯ, ಅದನ್ನೇ ನಂಬಿಕೊಂಡು ನೀನು ಹಾಗೇ ಮಾಡ್ತೀಯ, ಬದಲಾಗ್ತೀಯ. ಅವನು ಬದಲಾಗೋ ಥರ ಸ್ವಲ್ಪ ಒಂದು ಅಂಶಗಳು ಕಾಣ್ತಾ ಇಲ್ಲ. ಅವನ ಮನಸ್ಸು ಯಾಕೋ ಸೆಳೆತ ಮಾಡ್ತಾಯಿದೆ, ಆ ಎರಡು ಕಡೆ ಸೆಳೆತ ಮಾಡ್ತಾ ಇದೆ. ಆ ಎರಡು ಸೆಳೆತ ಮಾಡಿರತಕ್ಕಂತಹ ಎರಡನ್ನು ಗಮನಿಸಿನೇ ಅವರು ಒಂದು ಅಲ್ಪ ಸ್ವಲ್ಪ ಅವ್ರಿಗೆ ಹೇಳಿದ್ದಾರೆ. ನಾನು ಹೇಳಿದೆ, ಬಿಡಯ್ಯ ಅದನ್ನು, ನಿನ್ನ ಜಾತಕ ಹರಿದು ಪಕ್ಕ ಬಿಸಾಕತ್ಲಾಗೆ ಕೆಟ್ಟದ್ದು ಅಂತ ನಿನಗೆ ಅನಿಸ್ದಾಗ ಪಕ್ಕಕ್ಕೆ ಇಡೋದನ್ನು ನಾನು ಹಾಗೆ ತೊಗೊಳ್ತೀನಿ. ಕೆಟ್ಟದ್ದು ಅಂತ ಬಂದಾಗ ಅದನ್ನು ಪಕ್ಕಕ್ಕಿಡು. ಇದು ಸಮಾಜಕ್ಕೆ ಒಳ್ಳೇದು ಮಾಡಲ್ವಾ, ಒಬ್ಬನ ಬದುಕಿಸಲ್ವಾ, ಒಬ್ಬನಿಗೆ ತೊಂದರೆ ಕೊಡುತ್ತೆ ಅದ್ರ ಪಕ್ಕಕ್ಕೆ ಇಡತ್ಲಾಗ, ಅದೇನಾದರೂ ಸರಿಯೇ ಅನ್ನೋ ಸಿದ್ಧಾಂತ ನನ್ನದು. ಅದಕ್ಕಾಗಿ ಎಲ್ಲೋ ಒಂದು ಕಡೆ ಅದು ಹಿಂಸಾತ್ಮಕ ಗುಣದಿಂದ ಕೂಡಿದ ಪಕ್ಕಕ್ಕಿಡು ಅಂತ ಹೇಳ್ತೀನಿ ನಾನು. ಅದಕ್ಕೆ ಈ ಪದಗಳನ್ನು ಬಳಸ್ತಾ ಬರಬೇಕಾಗಿಲ್ಲ. ನಾನು ಹರಿದು ಅನ್ನೋ ಪದ ಕೂಡ ಬಳಸಲ್ಲ. ಅವನ ಮನಸ್ಸಿಗೆ ನೋವು ಬಂದುಬಿಟ್ಟಿತ್ತು. ಅದನ್ನು ತಡಿಲಿಕ್ಕೆ ಅವನಿಗೊಂದು ದಿವ್ಯೌಷಧ, ಪರಮೌಷಧ, ಒಂದು ಶಕ್ತಿಯುತವಾಗಿರೋ ಒಂದು ಮಂತ್ರವನ್ನು ಕೊಟ್ಟಾಗ ಅನುಷ್ಠಾನ ಅವನನ್ನು ಬದಲಾಯಿಸೋದು ಭಾಳ ಕಷ್ಟ. ಸ್ವಲ್ಪ ದುಶ್ಚಟಗಳಲ್ಲಿ ಕೂಡ ಇದ್ದವ ಅವನು. ಅಂತಹ ದುಶ್ಚಟಗಳಿರ್ತಕ್ಕಂಥವನಿಗೆ ಕಂಡೀಷನ್ ಕೊಟ್ಟೆ ನಾನು. ಆಮೇಲೆ ನೋಡೋಣ, ಅರ್ಥ ಆಯ್ತಾ, ನೀನೇನಾಗಬೇಕೀಗ ಅಂತಂದರೆ ಅಂದರೆ ಒಂದು ದಿನವೂ ಕೂಡ ಬಿಡದೆ ಅವನು ಹಗಲು ರಾತ್ರಿಯದ ವ್ಯತ್ಯಾಸ ಗೊತ್ತಿಲ್ಲದೆ ಅವನ ದುಶ್ಚಟಗಳಿಗೆ ಬಲಿಯಾದವ, ದುಷ್ಟರ ಸಹವಾಸ ಮಾಡಿದವ, ದುಷ್ಟ ಚಿಂತನೆಗಳನ್ನು ನಿದ್ದೆಯಲ್ಲೂ ಕೂಡ ಮಾಡುವವನನ್ನು ಜಾತಕದಲ್ಲಿ ಇಂಡಿಕೇಟ್ ಮಾಡ್ತಾ ಇದೆ ಅಂತ ತಿಳಿಸಿದಾಗ ಹೇಗೆ ಬದಲಾಯಿಸ್ತೀರಿ? ಒಂದು ಏನು ರೆಮಿಡಿ ಇದೆ ಇದಕ್ಕೆ? ಏನು ನೀವು ಹೋಮ ಮಾಡ್ತೀರಿ? ಯಾವುದು ಪ್ರಯೋಜನ ಆಗಲ್ಲ. ಅವನಿಗೆ ಏನೇನು ಅಪ್ಲೈ ಆಗಲ್ಲ. ಅವನಿಗೊಂದೇ ಒಂದು ಅಪ್ಲೈ ಆಗುವಂಥದ್ದು, ದಡ್ಡ ಮೂರ್ಖ, ಸ್ವಲ್ಪ ಗಮನಿಸಿರಲಿ. ಅವನಿಗಿರ್ತಕ್ಕಂಥದ್ದು SSLCಯಿಂದ ನೋಡ್ತಾ ಬರಬೇಕು. ಅವನ ಫ್ರೆಂಡ್ಸ್ ಏನಾಗಿದ್ದಾರೆ, ಅವನ ಸಂಬಂಧಿಕರು ಏನಾಗಿದ್ದಾರೆ, ಅವನ ಸಹೋದರರು ಏನಾಗಿದ್ದಾರೆ, ಯಾರು ಯಾವ ಮಟ್ಟದಲ್ಲಿದ್ದಾರೆ, ಯಾರು ಯಾವ ಸ್ಟೇಜಲ್ಲಿದ್ದಾರೆ, ಇವೆಲ್ಲ ತಿಳಿಸ್ತಾ ಅವನಿಂದಲೇ ತರಬೇಕು ಅದನ್ನು. ವಿಷಯ ತಿಳಿಸ್ತಾ ನೀನು 20 ನಿಮಿಷ ನನ್ನ ಕಡೆ ಗಮನಿಸ್ಬೇಕಯ್ಯ ಅಂತ ಹೇಳಿ ಅವನ ಕೂರಿಸ್ಕೊಂಡು ಜಾತಕ ಪಕ್ಕ ಕೆಡ ಅಂತ ಹೇಳಿ ಅವನ ಮನಸ್ಸನ್ನು ಲಾಕ್ ಮಾಡುತ್ತಾ ನನ್ನ ಮಂತ್ರ ಪುರಸ್ಸರದ ಈ ಒಂದು ಮಾಲೆ ಅವನಿಗೆ ಹಾಕಿ ನಾನು ಮಾತಾಡಿಸ್ತಾ ಬಂದೆ. ಒಂದು ವೈಬ್ರೇಷನ್ ಬಂತು ಬಿಡ್ತು ಗುರುಗಳೇ ನನಗೆ, ನೀವು ಅದನ್ನು ನನಗೆ ಮಾಲೆ ಹಾಕ್ಕೊಂಡು ಕೊಡಲಿ ಅಂತ ಮಾತಾಡಿದಾಗ ಅವನ ಆಯ್ತಪ್ಪ, ಈಗ ನೀನೇನು ಮತ್ತು ದುಶ್ಚಟಗಳಿಗೆ ಬಲಿ ಆಗ್ತೀಯಾ, ಅವ್ರು ಯಾರೋ ಹೇಳಿದ್ರಲ್ಲ ಆ ರೀತಿ ಕಳ್ಳ ಹಾಕ್ತೀಯಾ, ಅಥವಾ ಅವ್ರು ಹೇಳಿದ್ರಲ್ಲ 3 ಮದುವೆ ಮಾಡಿಕೊಂಡು ಏನು ಬಾಳ್ ಈ ಥರ ಎಲ್ಲ ಅವನಿಗೆ ಛೇಡಿಸಲ್ಲ. ನಾನು ಆ ಥರ ಮಾಡಲಿಲ್ಲ. ನಾನು ಅವನಿಗೆ ನೇರವಾಗಿ ಪ್ರಶ್ನೆಗಳ ಮುಖಾಂತರ ಅವನ ಮನಸ್ಸನ್ನು ಲಾಕ್ ಮಾಡಿದ್ದು ನನ್ನ ಕರ್ತವ್ಯ. ನಾನು ಅದನ್ನು ಏನು ಮಾಡಬೇಕು, ಭಾಷೆ ತೊಗೊಂಡೆ ಅವನ ಬಳಿ. ನನಗೇನು ಗೊತ್ತಾ, ಬರೀ ವರ್ಷಗಳು ಬೇಡಯ್ಯ, ನನಗೆ ಇಷ್ಟು ಕಾಲ ನೀ ಇದನ್ನು ಮಾಡಬೇಕು, ಇದನ್ನೆಲ್ಲ ಬಿಡಬೇಕು. ಅಂದರೆ ಚೇಂಜಸ್ ಬೇಕು ನನಗೊಂದು ಬದಲಾವಣೆ ಬೇಕು. ಆ ಬದಲಾವಣೆ ಏನು ಅಂತಂದರೆ ನಾನು ಮಾಡೋದು, ನಾನೇನೋ ಹೇಳೋದು ಅಲ್ಲವೇ ಅಲ್ಲ, ನಿನ್ನ ಒಳಗಡೆ ಇರೋದದು ಸ್ವಲ್ಪ ಕೇಳಿಸ್ಕೊ ಅಂತ ಹೇಳಿ 365 ದಿನದಲ್ಲಿ ನನಗೆ ಅರ್ಧ ಭಾಗ ಎಷ್ಟು ಕಣಯ್ಯ ಅಂತ ತೆಗೆದುಕೊಂಡು, ಬಹುಶಃ ಅವನೆಲ್ಲಿರ್ತಕ್ಕಂಥದ್ದು ಒಂದು 170-180 ದಿನಗಳನ್ನು 100 ದಿನಗಳಯ್ಯ, ನಾನು ಜಾಸ್ತಿ ಬೇಡ ದಿನಗಳು. ನೀನು ಎಷ್ಟು ವರ್ಷ ಹೇಗೆ ನಿನಗೆ? ನನಗೆ 29 ವರ್ಷ ಗುರುಗಳೇ. 29 ವರ್ಷಗಳನ್ನು ನೀನು ಅನಾಯಾಸವಾಗಿ ಕಳೆದಾಕಿದೀಯಾ, ಅನಾಯಾಸವಾಗಿ ತಿಂದಾಕಿದೀಯಾ, ಅನಾಯಾಸ ಕಲಹರಣ ಮಾಡಾಕಿದೀಯ ದಡ್ಡ ಶತಮೂರ್ಖ. ಎಲ್ಲ ಕಡೆ ಇವನು ಬ್ಯಾಡ್ ಬಾಯ್ ಅಂತ ಕೇಳ್ಕೊಂಡು ನಿನ್ನೆಲ್ಲ ಪಕ್ಕಕ್ಕಿಟ್ಟಿದ್ದಾರೆ. ಈ ಕಥೆ ಏನು? ನಾನು ಜಾಸ್ತಿ ಕೇಳ್ತಾ ಇಲ್ಲ, ಮತ್ತೊಂದಿನ ಅದನ್ನೇ ಕಂಟಿನ್ಯೂ ಮಾಡು, ನಿನಗೆ ಅವಕಾಶ ಇದೆ. ಆದರೆ ನನಗೆ 100 ದಿನ ಅಥವಾ 108 ದಿನ ನಾನು ಹೇಳಿದಾಗ ಮಾಡಬೇಕು. ನೀನು ಹಂಗೆ ಆಗ್ತೀನಂದರೆ ಕಂಕಣ ಕಟ್ತೀನಿ, ನಿನಗೆ ಕಟ್ಲ ಬೇಡ, ಇರ್ತೀನಿ ಗುರುಗಳೇ. 100 ಗುರುಗಳೇ, ನಿಮ್ಮ ಪಾದ ಸೇವೆ ಮಾಡಿಕೊಂಡು 200 ಜನ ಬಿದ್ದಿರ್ತೀನಿ. ಹಗಲು ರಾತ್ರಿ ವ್ಯತ್ಯಾಸ ಗೊತ್ತಿಲ್ಲದೆ ಕೊಂಡಿದ್ದವ ಅವ. ಇನ್ನೂ ಬೇಡ, ಹೇಳೋದೇ ಬೇಡ. ಅವನನ್ನು ನಾನು ಕೇಂದ್ರೀಕೃತ ಮಾಡಿದ್ದು, ಅವನನ್ನು ಬದಲಾಯಿಸಿದ್ದು ಒಂದು ಶಕ್ತಿ, ನಾನಲ್ಲ. ನಾನು ನಿಮಿತ್ತ ಮಾತ್ರ, ನಾನಲ್ಲ. ಆ ನಂತರ ಅವನು ಬದಲಾಗಿದ್ದೇ ಬೇರೆ, ಅವನ ಕಥೆನೇ ಬೇರೆ. ಎಷ್ಟು ಅಂತಂದರೆ 100ಕ್ಕೆ 100 ಅವನು ಯಾವಾಗ ಮನಸ್ಸಿಗೆ ಹಾಕ್ಕೊಂಡೋ ಈ ಜನ್ಮದಲ್ಲಿ ಅವನಿಗೆ ಯಾವುದೇ ಕಾರಣಕ್ಕೂ ಹೆಣ್ಣು ಕೊಡೋರೆಲ್ಲ. 8 ಇದೆಲ್ಲ ಸೆಟ್ ಆಯಿತು, ಅದು ಬೇರೆ. ಅವನ ಜಾಬ್ ಪಡ್ಕೊಂಡ, ಅದು ಬೇರೆ. ಬಹುಶಃ ಅವನ ಮನಸ್ಸಲ್ಲಿ ಅದು ಹಾಕ್ಕೊಂಡ್ರೆ ಮಾತ್ರ ಸಾಧ್ಯ.
ಆದರೆ ಅವನನ್ನು ಬದಲಾಯಿಸೋರು ಯಾರೋ ಬರಬೇಕಾಗತ್ತೆ. ಅವ್ರು ಹೇಳ್ದಂಗೆ ನಿನಗೆ ಹೆಂಗಿದೆ ಹಾಗಿದೆ ಅಂತ ಅವನು ಅದನ್ನೇ ಪಾಪ ನಾನು ಹಣೆ ಬರವೇ ಅಷ್ಟೇನೇನೋ, ನಾನು ಪ್ರಯತ್ನ ಪಟ್ಟೇನು ಪ್ರಯೋಜನ ಅಂತ ಪಾಪ ಅವನು ಮತ್ತೂ ಕುಗ್ಗು ಬಿಡ್ತಾನೆ. ಆ ಥರ ಕುಗ್ಗೋ ಕೆಲಸ ಮಾಡ್ತೀರಲ್ಲ, ಅದು ನಿಮ್ಮ ತಪ್ಪು. ಇದೇ ಜಾತಕ ಆಗಂತೇಳಿ ಹೇಳ್ತೀನಲ್ಲ, ಜಾತಕ ಪರ್ಸೆಂಟೇಜ್ ರೀ. ನಿಮ್ಮ ಮನಸ್ಸು ಸಹಸ್ರ ಯೋಜನೆಗಳಷ್ಟು ದೊಡ್ಡದು, ಸಹಸ್ರ ಬೆಟ್ಟಗಳಷ್ಟು ದೊಡ್ಡದು, ಸಹಸ್ರ ಸಾಗರಗಳಷ್ಟು ದೊಡ್ಡದು. ಆ ಸಾಗರಕ್ಕೂ ಆಚೆ ತನಕ ನಿಮ್ಮ ಮನಸ್ಸಿದೆ ರೀ. ನಾನು ಅದಕ್ಕೋದಕ್ಕೆ ಹೆಂಗೆ ಟ್ಯಾಲಿ ಮಾಡೋದು, ಹೇಗೆ ನಾನು ಒಪ್ಸೋದು ನಿಮ್ಮನ್ನು ಅಂತ ದೊಡ್ಡದು ನಿಮ್ಮ ಮನಸ್ಸು. ಇನ್ನೊಂದು ಪ್ರಪಂಚವನ್ನು ಹುಟ್ಟಾಕ್ಬೋದು, ಇನ್ನೊಂದು ಪ್ರಪಂಚವನ್ನು ಹುಟ್ಟಾಕ್ಬೋದು. ಅಷ್ಟು ದೊಡ್ಡ ಮನಸ್ಸು. ತೀರಾ ಸಣ್ಣ ಮ್ಯಾಟ್ರಿಗೆ ಸಾವಿರಾರು ಕೋಟಿ ಒಡೆಯ ಯಾವುದೊಂದು ಗಂಟೆಗೊಂಡು ಟಕ್ ಅಂತ ಹೊಡ್ಕೊಂಡ್ಬಿಟ್ರೆ ಏನು ಮಾಡೋದು? ಅಷ್ಟು ಅದೇ ಹೇಳೋದು, ನಿನಗೆ ಅಷ್ಟು ಮನಸ್ಸು ಜರ್ಜರಿತ ಆದರೆ ಏನು ಮಾಡ್ತೀಯ? ಅದೆಲ್ಲ ಬರೆದಿದೆ. ಬಟ್ ಬದಲಾವಣೆ ಆಗಲಿಕ್ಕೆ ಒಂದು ಮಾರ್ಗದರ್ಶನ ಬೇಕು, ಅವನಿಗೊಂದು ಶಕ್ತಿ ಬೇಕು. ಆ ಶಕ್ತಿ ಒಂದಿತ್ತು ಅಂತಂದರೆ ಅದು ಯಾವುದರಲ್ಲೂ ಇಲ್ಲ. ನೀವು ಎಂಥ ಅಕಾಡೆಮಿಕ್ ಎಜುಕೇಷನ್ನ ಪಡ್ಕೊಂಡ್ರೂ ವೀಕ್ ಆಗ್ತೀರಿ. ಒಂದು ದಿವಸ ನಿಮ್ಮನ್ನು ಶೂಟ್ ಮಾಡ್ಕೊಳ್ತೀರಿ. 1000 ಕೋಟಿ ಮಾಡಿದ್ರು ಕೂಡ ಶೂಟ್ ಮಾಡ್ಕೊಳ್ತೀರಿ. ಆಧ್ಯಾತ್ಮದ ಶಕ್ತಿ ತಿಳ್ಕೊಂಡವ ಶೂಟ್ ಮಾಡ್ಕೊಳಕ್ಕಾಗಲ್ಲ. ಹೋಗಯ್ಯ, 1000 ಅವಮಾನ ಆಗಲಿ ಕಥೆ ಏನು? ಯಾಕಂದರೆ ಪ್ರಾಮಾಣಿಕವಾಗಿರ್ತಕ್ಕಂಥವನಿಗೆ ಅವನು ಹಿಗ್ಗಲ್ಲ, ಬಗ್ಗಲ್ಲ, ಜಗ್ಗಲ್ಲ. ಎಲ್ಲ ನೋಡಿರ್ತಾನೆ. ಹಸಿವು ನೋಡಿದ್ದಾನೆ, ನೋವು ನೋಡಿದ್ದಾನೆ, ವ್ಯಥೆ ನೋಡಿದ್ದಾನೆ, ಕಥೆ ನೋಡಿದ್ದಾನೆ, ಎಲ್ಲ ಆಗೋಗಿದೆ. ಅವನು ಇನ್ನೂ ಉತ್ತುಂಗ ಶಿಖರಕ್ಕೆ ಇರ್ತಾನೆ. ಬಿಟ್ಟರೆ ಈ ಪ್ರಪಂಚದ ಪ್ರತಿಯೊಬ್ಬರು ಕೂಡ ಯಾವುದೋ ಒಂದು ಇದರಲ್ಲಿ ಬಂದಿರ್ತಾರೆ ಪಾಪ. ನೆಗೆಟಿವ್ ಪ್ಲಸ್ ಮೈನಸ್ ಎಲ್ಲರೂ ಇರ್ತಾರೆ. ಅದು ಯಾವುದೋ ತಲೆ ಕೆಡಿಸ್ಕೋಬಾರ್ದು. ಒಟ್ಟಾರೆಯಾಗಿ ಸಮಾಜಕ್ಕೆ ಏನು ಕೊಡುಗೆ ಕೊಡ್ತೀರಿ, ಕಳಂಕರಹಿತವಾಗಿ ಏನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ? ಯಾವುದೋ ಅವನಿಗೆ ಸಣ್ಣ ಪುಟ್ಟ ಏಜ್ ಇದ್ದಾಗ ಏನೋ ಮಾಡಿ ಅದನ್ನೇ ಅವ್ರ ಪಾಪ ಅದಕ್ಕೆ ಸಂಬಂಧಪಟ್ಟವ್ರು ಅಷ್ಟೇ ಇರ್ತಾರೆ. ಅದಕ್ಕಾಗಿ ಬದಲಾಗಿ ಇಷ್ಟು ಹೇಳಬಲ್ಲೆ ನಾನು. ಅದಕ್ಕೆ ಜಾತಕಕ್ಕಿಂತಲೂ ಮನಸ್ಸಿದೆಯಲ್ಲ 1000 ಸಾಗರಗಳಿಗೆ ಸಮ. ಜಾತಕ ಒಂದು ಲೀಫಿಗೆ ತೊಗೊಂಡೋಗಿ ನೀವು, ಒಂದು ಪೇಪರ್ಗೆ ತೊಗೊಂಡೋಗಿ ನೀವು, ಒಂದು ಲೆಟ್ರಿಗೆ ತೊಗೊಂಡೋಗಿ ಇಷ್ಟು ದೊಡ್ಡ ಜೀವನನ ಆ ಪೇಪರ್ಗೆ ಮಾರಿಬಿಡ್ತೀರಾ? ಆ ಪೇಪರ್ಗೆ ಸಮ ಆಗುತ್ತಾ? ಹೇಗೆ ಹೇಳ್ತೀರಿ ನೀವು? ಹೇಗೆ ಹೇಳ್ತೀರಿ? ಇದೇ ಜಾತಕದಲ್ಲಿ ಹಾಗೆ ಬದುಕಿ ಸಾಯ್ತೀಯಾ? ಬದಲಾಗೋಕ್ಕೇನು ರೋಗ? ಇದೇ ನನ್ನ ಪ್ರಶ್ನೆ. ಬದಲಾಗೋಕ್ಕೆ ನಿನಗೆ ಅವಕಾಶಗಳು 1000 ಇದ್ದಾವೆ. ನಿನ್ನ ಮನಸ್ಸು ಅಷ್ಟೇ. ಮನಸ್ಸನ್ನು ಕಂಟ್ರೋಲ್ ಮಾಡಿ, ಮನಸ್ಸನ್ನು ಲಾಕ್ ಮಾಡು. ಯಾಕಾಗಲ್ಲ ನೋಡೋಣ. ಆವತ್ತು ಕಂಗಣ ಕಟ್ಟಿದವನು ಇವತ್ತಿಗೂ ಅವನು ಏರ್ಪೋರ್ಟಲ್ಲಿದ್ದಾನೆ, ಮಾಡ್ತೇನೆ, ಭಾಳ ಇದೆ. ಆದರೆ ಅವತ್ತು ನಾನೇ ಇಲ್ಲ ಕಣಯ್ಯ, ನೀನು ವೀಕಿದೆ, ಏನು ಮಾಡೋಕ್ಕಾಗಲ್ಲ, ಏನು ಬದಲಾಗಲ್ಲ, ನೀನು ನಿನ್ನ ಕರ್ಮನೇ ಅನುಭವಿಸಿ ಹೋಗು ಅಂತ ಹೇಳಿ ನನ್ನ ಕೆಲಸ ನಾನು ಬಿಸಿಯಾಗಿ ಹೊರಟೋದ್ರೆ, ಅಯ್ಯೋ ಇವ್ರು ಹಿಂಗೆ ಅಂದರು, ತಡೆಯಪ್ಪ ಹೆಂಗೆ ಮನಸ್ಸು ಕೆಟ್ಟೋಗಿದೆ ಅಂತ ಅವನು ಮತ್ತಿನ್ನೇನು ಅಂದ್ಕೊಂಡು ಹೊರಟೋಗಿದ್ರೆ ಹಂಗೂ ಹೋಗ್ತಿದ್ದ. ಈಗ ಅವನು ಬದಲಾಗಿದ್ದಾನಲ್ಲ, ಅದ್ಭುತವಾಗಿದ್ದಾನೆ, ಆನಂದವಾಗಿದ್ದಾನೆ. ಇದು ಮಾಡಬೇಕಾಗಿತ್ತು. ಅವನ ಮನಸ್ಸು ಅವನ ಹಿಡಿದು ಕೊಡ್ಬೇಕು ಯಾರಾದರೂ. ಸೊ ಯಾವ ರೀತಿ ಬದಲಾಯಿತು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಪ್ರಾರಂಭದಲ್ಲಿ ಕೂಡ ನೀವು ಹೇಳಿದ್ರಿ ವಿಧಿ ಬರೆದಿದೆ ಅನ್ನೋ ಥರ ಆದರೆ ನಾವೇನು ಪ್ರಯತ್ನ ಮಾಡೋದೇ ಬೇಡವಾ ಅಂತ. ಆದರೆ ಆ ವಿಧಿ ಅಲ್ಲಿ ಬರೆದಾಗ ಪ್ರಯತ್ನ ಪಡುವಂತ ಇತ್ತು ಅಂತಂದರೆ ನಾವು ಪ್ರಯತ್ನ ಪಡದೆ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ವ್ಯರ್ಥ ಆಗುತ್ತೆ ಅನ್ನೋವಂಥದ್ದು ಭಾಳ ಅದ್ಭುತವಾಗಿರುವಂಥ ಮಾತು ಅಂತಲೇ ಹೇಳ್ಬೋದು. ಸೊ ಮನಸ್ಸು ಎಷ್ಟು ಶಕ್ತಿಶಾಲಿಯಾಗಿರುತ್ತೆ, ನಮ್ಮ ಜಾತಕ ಎಷ್ಟು ಪರ್ಸೆಂಟೇಜಲ್ಲಿ ವರ್ಕ್ ಆಗುತ್ತೆ ಅನ್ನೋಂಥದ್ದನ್ನ ಈ ಒಂದು ವಿಡಿಯೋ ಮುಖಾಂತರ ನಮಗೆ ತಿಳಿಸ್ಕೊಟ್ಟಿದ್ದೀರಾ ಗುರುಗಳೇ. ಅದ್ಭುತವಾಗಿರುವಂಥ ವಿಚಾರ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇವತ್ತಿನ ವಿಡಿಯೋವನ್ನು ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.